ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ ಐ ಲವ್ ಮಹಮ್ಮದ್ ಪ್ರಕರಣ ದೊಡ್ಡದಾಗ್ತಾ ಇದೆ. ರಾಯ್ಬರೇಲಿಯಲ್ಲಿ ನಡೆದ ಗಲಭೆಗಳನ್ನು ಸೀರಿಯಸ್ ಆಗಿ ತಗೊಂಡಿರುವ ಅಲ್ಲಿನ ಸರ್ಕಾರ ದಾಂಧಲೆ ನಡೆಸಿದವರನ್ನ ಒಬ್ಬೊಬ್ಬರನ್ನಾಗಿ ಹುಡುಕಿ ಕಂಬಿ ಹಿಂದಕ್ಕೆ ಕಳುಹಿಸ್ತಾ ಇದೆ. ಪೊಲೀಸರು ಆರೋಪಿಗಳನ್ನು ಹಿಡಿಯೋ ಹೊತ್ತಲ್ಲಿ ಗುಂಡಿನ ಚಕಮಕಿ ಕೂಡ ನಡೆದಿದ್ದು, ಇಬ್ಬರು ಆರೋಪಿಗಳ ಮೇಲೆ ಫೈರ್ ಮಾಡಿ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇನ್ನು ಆ ಗಲಭೆಗೆ ಕಾರಣನಾಗಿದ್ದ ಮೌಲಾನಾ ತಾರಿಕ್ ರಾಜಾಗೆ ಸಂಬಂಧಿಸಿದ ಆಸ್ತಿಗಳ ಮೇಲೆ ಬುಲ್ಡೋಸರ್ ಕೂಡ ನುಗ್ಗಿದೆ. ಈ ಮೂಲಕ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡೋ ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಯೋಗಿ ಕೊಟ್ಟಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಗಲಭೆಕೋರರ ವಿರುದ್ಧ ಅಬ್ಬರಿಸಿದ್ದ ಯೋಗಿ ನಾನು ಐ ಲವ್ ಬುಲ್ಡೋಸರ್ ಅಂತ ಹೇಳಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈಗ ಅವರು ಬುಲ್ಡೋಸರ್ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಇದರ ಜೊತೆ ಕಾಂಗ್ರೆಸ್ನ MP ಒಬ್ಬರನ್ನ ಗೃಹ ಬಂಧನದಲ್ಲಿಡಲಾಗಿದೆ. ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ? ಅಲ್ಲಿ ಯೋಗಿ ಸರ್ಕಾರ ಬರೇಲಿ ಘಟನೆಯನ್ನು ಇಷ್ಟೊಂದು ಗಂಭೀರವಾಗಿ ಪರಿಗಣಿಸ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಗಲಭೆಗಳು ಅಂದರೆ ಹಾಗೇನೆ, ಅವುಗಳನ್ನು ಆರಂಭದಲ್ಲಿ ಮಟ್ಟ ಹಾಕಬೇಕು. ಹಾಗಾಗದೆ ಗಲಭೆಕೋರರ ಕೈ ಮೇಲಾಗ್ತಾ ಹೋದರೆ ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶಗಳಲ್ಲಿ ಏನಾಯಿತು ಅದು ಎಲ್ಲ ಕಡೆನೂ ಆಗತ್ತೆ. ಅಲ್ಲಿ ಬಿಡಿ, ನಮ್ಮ DG ಹಳ್ಳಿಯಲ್ಲೇ ನೋಡಿ, ಶಾಸಕನ ಮನೆಗೆ ಬೆಂಕಿ ಹಚ್ಚಿದ್ರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮುಂದೆ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ನಾವು ಏನು ಮಾಡಿದರೂ ನಡೆಯುತ್ತೆ, ನಾಳೆ ಸರ್ಕಾರ ನಮ್ಮ ಮೇಲಿನ ಕೇಸುಗಳನ್ನು ಕೂಡ ರದ್ದು ಮಾಡುತ್ತೆ ಅನ್ನೋ ಹುಚ್ಚು ಧೈರ್ಯ ಇದೆಯಲ್ಲ, ಅದೇ ಇದಕ್ಕೆಲ್ಲ ಕಾರಣ ಆಗಿತ್ತು. DG ಹಳ್ಳಿ ಗಲಭೆಗಳಾದಾಗ ಬೆಂಗಳೂರು ಪೊಲೀಸರು ಬುಲ್ಡೋಜರ್ಗಳನ್ನು ರೋಡಿಗಿಳಿಸಿದ್ರೆ ಹುಬ್ಬಳ್ಳಿ ಗಲಾಟೆಗಳಾಗ್ತಾ ಇರಲಿಲ್ಲ. ಹುಬ್ಬಳ್ಳಿಯಲ್ಲಿ ಬುಲ್ಡೋಜರ್ಗಳು ಅಬ್ಬರಿಸಿದ್ರೆ ಶಿವಮೊಗ್ಗ, ಕೊಡಗುಗಳು ಶಾಂತವಾಗಿರ್ತಾ ಇದ್ವು ಅಲ್ವಾ? ಗೆಳೆಯರೆ, ಘೋಷಣೆಗಳನ್ನು ಕೂಗುತ್ತಾ ಬೀದಿಗಿಳಿಯೋ ಉದ್ರಿಕ್ತ ಜನರನ್ನ ಮ್ಯಾಡ್ ಮಾಬ್ ಅಂತ ಕರೀತಾರೆ. ಇವರು ಸಮೂಹ ಸನ್ನಿಗೆ ಒಳಗಾಗಿರ್ತಾರೆ. ಅಲ್ಲಿ ಯಾವನೋ ಕಲ್ಲೆಸಿತಾನೆ, ಮತ್ಯಾವನೋ ಬೆಂಕಿ ಹಚ್ಚಿ ಅಲ್ಲಿಂದ ಓಡ್ ಹೋಗ್ತಾನೆ. ಅವನ ಹಿಂದೆ ಬಂದ ಮ್ಯಾಡ್ ಮಾಬ್ ಇರುತ್ತಲ್ಲ, ಅದಕ್ಕೆ ಯಾವ ವಿವೇಚನೆಯೂ ಇರುವುದಿಲ್ಲ. ಅವನು ಯಾರೋ ಕಲ್ಲೆಸ್ದ, ಇವರು ಕಲ್ಲು ತೂರಾಟ ಮಾಡ್ತಾರೆ, ಬೆಂಕಿ ಲೂಟಿಗಳಿಗಿಳಿತಾರೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳಲ್ಲಿ ನಷ್ಟಕ್ಕೀಡಾಗತ್ವೆ. ಹಾಗಾಗಬಾರದು ಅಂದರೆ ಅವರು ಬೀದಿಗಿಳಿದ ತಕ್ಷಣ ಇನ್ನೇನಿಂಥದ್ದೇನೋ ಮಾಡ್ತಾರೆ ಅಂತ ಅನ್ನಿಸಿದ ತಕ್ಷಣ ಪೊಲೀಸರು ಕೂಡ ಅದೇ ಸ್ಟೈಲಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕು. ಲಾಠಿಗಳಲ್ಲಿ ಕೆಲಸ ಮಾಡಬೇಕು, ಬಂದೂಕುಗಳಿಗೆ ತುಕ್ಕು ಹಿಡಿದಿಲ್ಲ ಅನ್ನೋದನ್ನು ತೋರಿಸಿಕೊಡಬೇಕು. ಉತ್ತರ ಪ್ರದೇಶದಲ್ಲಿ ಪೊಲೀಸರು ಅದನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜನರನ್ನು ಹೀಗೆ ದಂಗೆ ಎಬ್ಬಿಸಿದರೆ ನಿಮ್ಮ ಮನೆಗಳ ಮೇಲೆ ಬುಲ್ಡೋಸರ್ಗಳು ನುಗ್ಗುತ್ತವೆ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಮಜಾ ಅಂದರೆ, ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪೊಲೀಸರ ಪರ ನೀವು ಲಾಠಿ ಬೀಸಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಜನ ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇರೋದು ಉತ್ತರ ಪ್ರದೇಶದಲ್ಲೇ ಇರಬೇಕು. ಸಾಮಾನ್ಯವಾಗಿ ಸಭ್ಯರು, ಸಂಭಾವಿತರು ಅನ್ನಿಸ್ಕೊಳ್ಳೋ ಜನ ಏನೇ ಆದರೂ ಮನೆಗಳಿಂದ ಹೊರಗೆ ಬರೋದಿಲ್ಲ. ಅವರು ಒಳ್ಳೆಯದನ್ನು ಕೂಡ ಬಹಿರಂಗವಾಗಿ ಬೆಂಬಲಿಸೋದಕ್ಕೆ ಹೆದರ್ತಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಗಲಭೆಕೋರರ ವಿರುದ್ಧ ಲಾಠಿ ಬೀಸ್ತಾ ಇರೋ ಪೊಲೀಸರಿಗೆ ನೀವು ನಿಮ್ಮ ಕೆಲಸನ ಸರಿಯಾಗಿ ಮಾಡ್ತಾ ಇದ್ದೀರಾ, ಅದನ್ನು ಹಾಗೆ ಮುಂದುವರಿಸಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಜನ ನೈತಿಕ ಬೆಂಬಲವನ್ನು ಕೊಡ್ತಾ ಇರೋದಿದೆಯಲ್ಲ, ಇದು ಪೊಲೀಸರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಗೆಳೆಯರೆ, ಸೆಪ್ಟೆಂಬರ್ 26ನೇ ತಾರೀಕು ಶುಕ್ರವಾರದ ನಮಾಜ್ ಮುಗಿದ ಮೇಲೆ ರಾಯ್ಬರೇಲಿಯಲ್ಲಿನ ಮೌಲ್ವಿ ತಾರಿಕ್ ರಾಜಾ ಖಾನ್ ಅನ್ನೋನು ಜನರನ್ನು ಪ್ರವೋಕ್ ಮಾಡೋದಕ್ಕೆ ಶುರು ಮಾಡ್ದ. ಕಾನ್ಪುರದಲ್ಲಿ ಐ ಲವ್ ಅಂದರೆ ಪೊಲೀಸರು ತಡಿತಾರೆ, ಬಡಿತಾರೆ. ಹೀಗಾಗಿ ಅದನ್ನು ನಾವು ಇಲ್ಲಿ ಮಾಡೋಣ, ನಮ್ಮ ತಾಕತ್ತೇನು ಅಂತ ತೋರಿಸೋಣ, ಲಾ ಇಲಾಹ ಇಲ್ಲಲ್ಲ ಅಂತ ಅವನಂದ. ಸುತ್ತ ಇದ್ದವರು ಸರ್ತನ್ಸೆ ಜುದಾ ಅಂತ ಕೂಗೋದಕ್ಕೆ ಶುರು ಮಾಡಿದರು. ಅಲ್ಲಿ ಬುದ್ಧಿವಂತರು ಅಂತ ಯಾರಿದ್ರು ಅವರು ಈ ಸಹವಾಸನೇ ನಮಗೆ ಬೇಡ ಅಂತ ಮನೆಗಳಿಗೆ ಹೋದರು. ಇನ್ನುಳಿದ ಹಾಫ್ ಬಾಯ್ಲ್ಡ್ಗಳು ಐ ಲವ್ ಅನ್ನೋ ಪ್ಲೇ ಕಾರ್ಡ್ಗಳನ್ನು ಹಿಡ್ಕೊಂಡು ಬೀದಿಗೆ ಬಂದವು. ಹೋಗಲಿ, ಹಾಗೆ ಬಂದವರು ಸುಮ್ಮನೆ ಮೆರವಣಿಗೆ ಮಾಡ್ಕೊಂಡು ಹೋದ್ರ ಅಂದರೆ ಅದು ಕೂಡ ಇಲ್ಲ. ಅವರು ಪೊಲೀಸರ ವಿರುದ್ಧ ಕಲ್ಲು ತೂರಾಟ ಮಾಡಿದರು. ಅಲ್ಲಿ ಶುರುವಾಯ್ತು ನೋಡಿ ಸಮಸ್ಯೆ. ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಇತ್ತೀಚೆಗೆ ತುಂಬಾ ಬದಲಾಗಿದೆ. ಒಂದು ಕಾಲಕ್ಕೆ ಮಾಫಿಯಾಗೆ ಸೆಲ್ಯೂಟ್ ಹೊಡಿತಿದ್ದು ಪೊಲೀಸರು ಈಗ ಅವರ ಎದೆಗಳಿಗೆ ಬಂದೂಕಿಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಯೋಗಿ ರಾಜ್ಯದಲ್ಲಿ ಪೊಲೀಸರಿಗೆ ಸ್ವಲ್ಪ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಮೊನ್ನೆ ಕೂಡ ಯಾವಾಗ ಪೊಲೀಸರ ಮೇಲೆ ಕಲ್ಲುಗಳು ಬೀಳೋದಕ್ಕೆ ಶುರುವಾದವೋ ಅವರು ಕೂಡ ಲಾಠಿಗಳಿಗೆ ಕೆಲಸ ಕೊಡೋದಕ್ಕೆ ನಿಂತರು. ಪೈಜಾಮಾ ಒಳಗೆ ಬಾಸುಂಡೆಗಳು ಶುರುವಾದ ಕೂಡಲೇ ಜನ ಅಲ್ಲಿಂದ ಓಟ್ ಹಾಕಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಜನರನ್ನು ಬಂಧಿಸಲಾಯಿತು. ಒಟ್ಟು 180 ಮಂದಿಯ ಮೇಲೆ FIR ದಾಖಲು ಮಾಡಲಾಯಿತು. 73 ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಅದರಲ್ಲೂ ಇದ್ರಿಸ್ಸು ಮತ್ತು ಇಕ್ಬಾಲು ಅನ್ನೋರ ಕಾಲುಗಳಿಗೆ ಗುಂಡು ಹೊಡೆದು ಪೊಲೀಸರು ಎತ್ತಾಕೊಂಡು ಬಂದಿದ್ದಾರೆ. ಈ ಇಬ್ಬರು ಕೂಡ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾದ ಹ್ಯಾಬಿಚುಯಲ್ ಅಫೆಂಡರ್ಸ್ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ರಾಬರಿ, ಕಳ್ಳತನ, ಅಕ್ರಮ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ, ಹೀಗೆ ನಾನಾ ಪ್ರಕರಣಗಳು ಅವರ ಮೇಲಿದ್ವು. ಅವರ ಬಳಿ ಅಕ್ರಮ ಶಸ್ತ್ರಾಸ್ತ್ರಗಳು ಇದ್ವು. ಸೊ ಅವರನ್ನು ಬಂಧಿಸೋದಕ್ಕೆ ಹೋದಾಗ ಪೊಲೀಸರ ಮೇಲೆ ಇಬ್ಬರು ಕೂಡ ಗುಂಡಿನ ದಾಳಿ ನಡೆಸಿದ್ರಂತೆ. ಪೊಲೀಸರು ಕೂಡ ಅವರ ಕಾಲುಗಳಿಗೆ ಗುಂಡು ಹೆಟ್ಟಿ ಅವರನ್ನು ಹಿಡ್ಕೊಂಡು ಬಂದಿದ್ದಾರೆ. ಅಂದಾಗೆ ಇವರಿಬ್ಬರು ಕೂಡ ಶಹಜಹಾನ್ಪುರಕ್ಕೆ ಸೇರಿದವರು. ಇವರು ಬರೇಲಿಗೆ ಬಂದು ಗಲಭೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಅದು ಪೂರ್ವ ನಿಯೋಜಿತ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಯಾಕೆಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬರೇಲಿ.
ಈ ಬರೇಲಿಯಿಂದ ಶಹಜಹಾನ್ಪುರಕ್ಕೆ 78 ಕಿಲೋಮೀಟರ್ಗಳಷ್ಟು ದೂರ ಇದೆ. ಸೊ ಇಷ್ಟೊಂದು ದೂರ ಬಂದು ಅವರು ಈ ಗಲಭೆಗಳಲ್ಲಿ ಭಾಗಿಯಾಗಿರೋದನ್ನು ನೋಡ್ತಾ ಇದ್ದರೆ ಇಲ್ಲಿ ಮೊದಲೇ ಇಂಥದ್ದೊಂದು ಗಲಭೆಯನ್ನು ಮಾಡಿಸೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಗೂಂಡಾಗಳನ್ನು ಕರೆಸಲಾಗಿದೆ. ಅದರ ಹಿಂದೊಂದು ವ್ಯವಸ್ಥಿತ ಷಡ್ಯಂತ್ರ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನಿಲ್ಲಿ ಹೀಗೆ ಆರೋಪಿಗಳನ್ನು ಬಂಧಿಸ್ತಾ ಇರೋ ಪೊಲೀಸರು ಹಾಗೂ ಆಡಳಿತ ಈ ಗಲಭೆಗಳ ಮಾಸ್ಟರ್ ಮೈಂಡ್ ಮೌಲ್ವಿ ತಾರಿಕ್, ರಾಜಾ ಖಾನ್ ಹಾಗೂ ಇನ್ನಿತರರ ಆಸ್ತಿಗಳ ಮೇಲೆ ಬುಲ್ಡೋಜರ್ ನುಗ್ಗಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಗೆಳೆಯರೆ, ಇಲ್ಲಿ ಇವರು ಧೈರ್ಯ ಮೆಚ್ಕೋಬೇಕು ನೋಡ್ರಿ. ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಅಕ್ರಮ ಸಂಪಾದನೆಗೆ ಬಿದ್ದಿರ್ತಾರೆ, ಕಾನೂನನ್ನು ಪ್ರತಿ ಹಂತದಲ್ಲೂ ಮುರಿತಾ ಇರ್ತಾರೆ. ಇಷ್ಟಾದ ಮೇಲೆ ಗಲಭೆಗಳನ್ನು ಮಾಡಿಸೋ ಧೈರ್ಯ ಕೂಡ ಮಾಡ್ತಾರೆ, ಪೊಲೀಸರ ಮೇಲೆ ಕಲ್ಲು ತೋರಿಸ್ತಾರೆ. ಇಲ್ಲಿ ರಾಜಾ ಖಾನ್ ಮತ್ತವನ ಅನುಯಾಯಿಗಳ ಅಕ್ರಮ ಕಟ್ಟಡಗಳ ಮೇಲೆ ಬರೇಲಿ ಡೆವಲಪ್ಮೆಂಟ್ ಅಥಾರಿಟಿಯ ಕಣ್ಣು ಬಿದ್ದಿದೆ. ಮೌಲ್ವಿಯ ಒಟ್ಟು 8 ಪ್ರಾಪರ್ಟಿಗಳನ್ನು ಗುರುತಿಸಲಾಗಿದೆ. ಸೂಕ್ತ ನಕ್ಷೆ ಇಲ್ಲ, ಪ್ಲಾನ್ ಮಂಜೂರಾತಿ ಇದ್ಯಾವುದೂ ಇಲ್ಲದೆ ಅವುಗಳನ್ನು ಕಟ್ಟಿದ್ದಾರೆ. ಅದರಲ್ಲೂ ಅವನ ಒಂದು ಎನ್ಕ್ಲೇವ್ ಸಂಪೂರ್ಣ ಅಕ್ರಮ ಕಟ್ಟಡ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ತಾರೀಖ್ ತನ್ನ ಅನುಚರರಿಗೆ ಆಶ್ರಯ ಕೊಡೋದಕ್ಕೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದ. ಅದನ್ನು ನೆಲಸಮ ಮಾಡೋದಕ್ಕೆ ಬುಲ್ಡೋಸರ್ಗಳು ಕೆಲಸ ಮಾಡ್ತಾ ಇವೆ. ಗೆಳೆಯರೆ, ಬುಲ್ಡೋಸರ್ ನ್ಯಾಯ ಅನ್ನೋದು ಕೆಲವರಿಗೆ ಅಮಾನವೀಯ ಅನ್ನೋ ಹಾಗೆ ಕಾಣಬಹುದು. ಆದರೆ ಯಾರಿಗೆ ಯಾವ ಭಾಷೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಆಯಾ ಪ್ರದೇಶ, ವಾತಾವರಣ, ಅಲ್ಲಿನ ಸಭ್ಯತೆ, ಸಂಸ್ಕೃತಿ, ಜನರ ಮನಸ್ಥಿತಿಗಳಿಗೆ ಅನುಗುಣವಾಗಿ ಕಾನೂನುಗಳು, ಶಿಕ್ಷೆಗಳು ಇರಬೇಕೇ ಹೊರತು ಎಲ್ಲ ಕಡೆನೂ ಒಂದೇ ಥರ ಮಾಡ್ತೀವಿ ಅಂದರೆ ಅದು ನಡೆಯೋದಿಲ್ಲ. ಅರಬ್ ದೇಶಗಳಲ್ಲಿ ಸಣ್ಣ ಸಣ್ಣ ತಪ್ಪಿಗೂ ದೊಡ್ಡ ಶಿಕ್ಷೆ. ಯಾಕೆಂದರೆ ಆ ಜನಕ್ಕೆ ಸಣ್ಣ ಶಿಕ್ಷೆಗಳು ಶಿಕ್ಷೆ ಅಂತ ಅನಿಸೋದೇ ಇಲ್ಲ ಅನ್ನೋ ಕಾರಣಕ್ಕೆ. ಉತ್ತರ ಪ್ರದೇಶ, ಬಿಹಾರದಂಥ ರಾಜ್ಯಗಳಿಗೆ ಬುಲ್ಡೋಸರ್ ನ್ಯಾಯನೇ ಬೇಕೇನೋ. ಯಾಕೆಂದರೆ ಅಲ್ಲಿ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಈಗ ನೋಡಿ, ಮೌಲ್ವಿಯ ಬಿಲ್ಡಿಂಗುಗಳು ನೆಲಕ್ಕೆ ಬೀಳ್ತಾ ಇವೆ ಅಂದ ಕೂಡಲೇ ಸಾಕಷ್ಟು ಜನ ಗಲಭೆಕೋರರು ತಮ್ಮ ಮನೆಗಳ ಮೇಲೆ ಅಂಟಿಸ್ಕೊಂಡಿದ್ದ ಐ ಲವ್ ಸ್ಟಿಕ್ಕರ್ಗಳನ್ನು ಕಿತ್ತು ಹಾಕಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ರಸ್ತೆಯಲ್ಲಿ ಕಂಡವರ ವಾಹನಗಳಿಗೆ ಬಲವಂತವಾಗಿ ಸ್ಟಿಕ್ಕರ್ ಹಾಕಿ ಅದನ್ನು ನಿರಾಕರಿಸಿದವರ ಮೇಲೆ ಹಲ್ಲೆ ಮಾಡ್ತಾ ಇದ್ದ ಇದೇ ಜನ ಈಗ ತಮ್ಮ ಮನೆಗಳ ಮೇಲೆ ಹಾಕ್ಕೊಂಡಿದ್ದ ಸ್ಟಿಕ್ಕರು, ಬ್ಯಾನರ್ಗಳನ್ನು ತಾವೇ ಕಿತ್ತು ಹಾಕ್ತಾ ಇದ್ದಾರೆ. ಯಾಕೆಂದರೆ ಬುಲ್ಡೋಸರ್ ಬಂದುಬಿಟ್ಟು ಅನ್ನೋ ಭಯಕ್ಕೆ. ಇನ್ನು ಈ ಗಲಭೆಗೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶದ ಪೊಲೀಸರು ಕಾಂಗ್ರೆಸ್ನ ಸಂಸದ ಇಮ್ರಾನ್ ಮಸೂದ್ ಅವರನ್ನು ಗೃಹ ಬಂಧನದಲ್ಲಿಟ್ಟಿದ್ದಾರೆ. ಅವರು ಬರೇಲಿಗೆ ತೆರಳಿ ಅಲ್ಲಿ ಭಾಷಣ ಮಾಡಿ ಇನ್ನಷ್ಟು ಬೆಂಕಿ ಹಾಕಬೇಕು ಅಂತ ಅಂದ್ಕೊಂಡಿದ್ರು. ಹೀಗಾಗಿ ಹಾಗೇನಾದರೂ ಆದರೆ ಬರೇಲಿಯಲ್ಲಿ ಮತ್ತಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣವನ್ನು ಕೊಟ್ಟು ಸಂಸದ ಮಸೂದರನ್ನ ಗೃಹ ಬಂಧನದಲ್ಲಿಡಲಾಗಿದೆ. ಈ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಮಸೂದ್ ಸ್ವಲ್ಪ ಬುದ್ಧಿವಂತ ರಾಜಕಾರಣಿ ಥರ ಕಾಣ್ತಾರೆ. ಮಸೀದಿಗಳಿರೋದು ಪ್ರತಿಭಟನೆ ಮಾಡೋದಕ್ಕಲ್ಲ, ಪ್ರಾರ್ಥನೆ ಮಾಡೋದಕ್ಕೆ. ಅವತ್ತು ಮುಸ್ಲಿಮರು ಐ ಲವ್ ಅನ್ನೋ ಪ್ಲೇ ಕಾರ್ಡ್ಗಳನ್ನು, ಬ್ಯಾನರ್ಗಳನ್ನು ಹಿಡ್ಕೊಂಡು ಬೀದಿಗೆ ಇಳಿದೇ ಇದ್ದಿದ್ರೆ BJP ಕೈಗೊಂದು ದೊಡ್ಡ ಅಸ್ತ್ರ ಸಿಗ್ತಿರಲಿಲ್ಲ ಅಂತ ಮಸೂದ್ ಹೇಳಿದ್ದಾರೆ. ಇನ್ನು ಮುಂದಾದರೂ ಮುಸ್ಲಿಮರು ಎಚ್ಚರವಾಗಿರಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಆತ ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ಈ ದೇಶದಲ್ಲಿ ಮುಸ್ಲಿಮರು ಶಾಂತಿಯಿಂದ ಬದುಕಿದರೆ, ಗಲಭೆಗಳಿಗೆ ಮುಂದಾಗದೇ ಇದ್ದರೆ, ಷಡ್ಯಂತ್ರಗಳನ್ನು ಮಾಡದೇ ಇದ್ದರೆ BJPಗೆ ಯಾವ ಅಸ್ತ್ರವೂ ಸಿಗೋದಿಲ್ಲ. ಅವರು ವೋಟ್ ಬ್ಯಾಂಕ್ಗಳಾಗದೇ ಇದ್ದರೆ ಅವರನ್ನು ಯಾರು ಹೀಗೆಲ್ಲ ಪ್ರವೋಕ್ ಮಾಡೋದಕ್ಕೆ, ಬಳಸ್ಕೊಳ್ಳೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಅವರು ಗಲಾಟೆಗಳನ್ನು ಮಾಡಿದಷ್ಟು, ಶಾಂತಿ ಭಂಗಕ್ಕೆ ಮುಂದಾದಷ್ಟು, ವೋಟ್ ಬ್ಯಾಂಕ್ ಥರ ವರ್ತಿಸೋದನ್ನು ಹೆಚ್ಚು ಮಾಡಿದಷ್ಟು, ಹಿಂದೂ ದ್ವೇಷವನ್ನು ಅವರು ಬೆಳೆಸ್ಕೊಂಡಷ್ಟು ಈ ದೇಶದಲ್ಲಿ BJP ಬಲಿಷ್ಠವಾಗ್ತಾ ಹೋಗುತ್ತೆ. ಇದನ್ನು ಬರೀ ಮುಸ್ಲಿಮರು ಮಾತ್ರ ಅಲ್ಲ, BJPಯನ್ನು ಸೋಲಿಸಬೇಕು ಅಂತ ಬಯಸೋ ರಾಜಕೀಯ ಪಕ್ಷಗಳು ಕೂಡ ಅರ್ಥ ಮಾಡಿಕೊಳ್ಳಲೇಬೇಕಾದ ಸತ್ಯ ಇದು. ಇನ್ನು ಗೆಳೆಯರೆ, ಈ ದೇಶವನ್ನು ಒಡೆಯೋದಕ್ಕೆ ಇವತ್ತು ದೊಡ್ಡ ಸಂಚು ನಡೀತಿದೆ ಅನ್ನೋದು ಗೌಪ್ಯ ವಿಷಯ ಅಲ್ಲ. ಭಾರತ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೀಬಾರದು ಅಂತ ಬಯಸುವ ಸಾಕಷ್ಟು ಶಕ್ತಿಗಳು ಜಗತ್ತಲ್ಲಿವೆ. ಅತಿ ದೊಡ್ಡ ಜನಸಂಖ್ಯೆ, ಅತಿ ಹೆಚ್ಚು ಯುವಕರು, ಒಂದಷ್ಟು ಸಂಪನ್ಮೂಲಗಳು ಮತ್ತು ಹೆಚ್ಚು ಟ್ಯಾಲೆಂಟ್ ಇರೋ ಭಾರತ ಶಾಂತವಾಗಿದ್ದರೆ ಆರ್ಥಿಕವಾಗಿ ಅದು ಮತ್ತಷ್ಟು ಬೆಳೆಯುತ್ತೆ. ಅಲ್ಲಿಗೆ ಹೂಡಿಕೆಗಳು ಹೆಚ್ಚಾಗಿ ಬರುತ್ತವೆ, ಟೆಕ್ನಾಲಜಿ ಬೆಳೆಯುತ್ತೆ. ಸರ್ಕಾರ ಸುಭದ್ರವಾಗಿದ್ದರೆ, ಗಲಭೆಗಳಿಲ್ಲದೆ ಇದ್ದರೆ ದೇಶದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸೋದು ಸುಲಭ ಆಗುತ್ತೆ. ಅದೇ ಗಲಭೆಗಳಾದರೆ, ಅಶಾಂತಿಯ ವಾತಾವರಣ ಇದ್ದರೆ ಹೂಡಿಕೆಗಳು ಬರೋದಿಲ್ಲ. ಸರ್ಕಾರ ಅಭದ್ರವಾಗಿದ್ದರೆ ನಾಯಕರು ಕುರ್ಚಿಗಳನ್ನು ಉಳಿಸ್ಕೊಳ್ಳೋ ಕಡೆಗೆ ಗಮನ ಹೆಚ್ಚು ಕೊಡ್ತಾರೆ. ಅಲ್ಲಿ ಅಭಿವೃದ್ಧಿಗೆ ಅವಕಾಶನೇ ಆಗೋದಿಲ್ಲ. ಭಾರತವನ್ನು ಈಗ ಅಂಥ ಸ್ಥಿತಿಗೆ ಮತ್ತೆ ತಳ್ಳಬೇಕು ಅನ್ನೋ ಪ್ರಯತ್ನಗಳ ಭಾಗವಾಗಿಯೇ ಇಂಥ ಅನಗತ್ಯ ಗಲಭೆಗಳು ಶುರುವಾಗ್ತಾ ಇವೆ. ಗೆಳೆಯರೆ, ಐ ಲವ್ ಮೊಹಮ್ಮದ್ ಅಂದರೆ ತಪ್ಪೇನು ಅಂತ ಕೆಲವರು ಕೇಳ್ತಾ ಇದ್ದಾರೆ. ನಿಜ, ತಪ್ಪಿಲ್ಲ. ಆದರೆ ಮುಸ್ಲಿಮರೇ ಹೆಚ್ಚಾಗಿರೋ ಸೌದಿ ಅರೇಬಿಯಾದಲ್ಲಿ, ಸಿರಿಯಾದಲ್ಲಿ, ಜೋರ್ಡಾನ್ನಲ್ಲಿ, ಇಂಡೋನೇಷ್ಯಾದಲ್ಲಿ,
ಟರ್ಕಿಯಲ್ಲಿ, ಇರಾನ್ನಲ್ಲಿ, ಪಾಕಿಸ್ತಾನದಲ್ಲಿ, ಕಡೆಗೆ ತಾಲಿಬಾನಿಗಳೇ ಇರೋ ಅಫ್ಘಾನಿಸ್ತಾನದಲ್ಲಿ ಕೂಡ ಕೇಳಿಬಾರದ ಈ ಐ ಲವ್ ಅನ್ನೋದು ಇದ್ದಕ್ಕಿದ್ದ ಹಾಗೆ ಭಾರತದಲ್ಲಿ ಮಾತ್ರ ಯಾಕೆ ಕೇಳಿಬರುತ್ತೆ? ಅದು ಉತ್ತರ ಪ್ರದೇಶದಲ್ಲಿ ಶುರುವಾಗಿ ಇಡೀ ದೇಶದಾದ್ಯಂತ ಹೇಗೆ ಹಬ್ಬುತ್ತೆ? ಏಕಕಾಲಕ್ಕೆ ಎಲ್ಲ ಕಡೆಗಳಿಗೂ ಒಂದೇ ಥರದ ಸ್ಟಿಕ್ಕರ್ಗಳು, ಬ್ಯಾನರ್ಗಳು, ಟೂಲ್ ಕಿಟ್ಟು ಇದೆಲ್ಲ ಹೆಂಗೆ ಬರೋದಕ್ಕೆ ಸಾಧ್ಯ? ಇದನ್ನು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಉತ್ತರಾಖಂಡ್ ಮುಂತಾದ ಕಡೆಗಳಲ್ಲಿ ಪೊಲೀಸರು ಸಮರ್ಥವಾಗಿ ಮಟ್ಟ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಬೇರೆ ರಾಜ್ಯಗಳಿಗೆ ಹಬ್ಬೋ ಮೊದಲು ಅಲ್ಲಿನ ಪೊಲೀಸರು ಕೂಡ ಎಚ್ಚೆತ್ಕೋಬೇಕಾಗತ್ತೆ. ಯಾವುದೇ ರಾಜ್ಯಕ್ಕೂ ಅಭಿವೃದ್ಧಿ, ಹೂಡಿಕೆಗಳೇ ಮುಖ್ಯ. ಗಲಭೆಗ್ರಸ್ತ ಅನಿಸಿದರೆ ಕೈಗಾರಿಕೋದ್ಯಮಿಗಳು, ಬಹುರಾಷ್ಟ್ರೀಯ ಕಂಪನಿಗಳು, ಬಂಡವಾಳಶಾಹಿಗಳು ಅಂಥ ರಾಜ್ಯಗಳ ಕಡೆಗೆ ಬೆನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ಅದು ಆಡಳಿತಗಳಿಗೆ ಅರ್ಥ ಆದರೆ ಸಾಕು. ಹಾಗೆ ಈ ಷಡ್ಯಂತ್ರಗಳ ಬಗ್ಗೆ ಒಂದು ಸಮಗ್ರ ತನಿಖೆ ಕೂಡ ಆಗಬೇಕಾಗಿದೆ. ಇದಕ್ಕೆ ಫಂಡಿಂಗ್ ಹೇಗಾಗ್ತಾ ಇದೆ ಅನ್ನೋದನ್ನು ಪತ್ತೆ ಮಾಡೋ ಕೆಲಸ ಇಲ್ಲಿ ಮೊದಲು ನಡೀಬೇಕು. ಹಣದ ಹರಿವು ನಿಂತರೆ ಬಹುಶಃ ಎಲ್ಲ ಸರಿ ಹೋಗುತ್ತೆ. ಇದು ಗೆಳೆಯರೆ, ಬರೇಲಿ ಘಟನೆಯ ಆರೋಪಿಗಳ ಬಂಧನ ಹಾಗೂ ಯೋಗಿ ಆದಿತ್ಯನಾಥ್ ಅವರ ದಿಟ್ಟ ನಿಲುವುಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.